ಚಿಕ್ಕ ಕೆಂಪಮ್ಮನ ಸೃಷ್ಟಿ ಮಾಡಿಬಿಟ್ರು ಅಂತೇಳಿ ವಾಟ್ಸಪ್ಪಲ್ಲಿ ನಡೀತಾ ಇರ್ತದೆ. ಕೆಂಪಮ್ಮನ ಸೃಷ್ಟಿ ಮಾಡಿಬಿಟ್ಟಿದ್ರೆ ಬಂದು ಅರೆಸ್ಟ್ ಮಾಡಿ. ಅವ್ರೇನು ನೋಡಿಲ್ವಾ? ಈಗ ವರದಿ ಕೊಟ್ಟಿರೋದ್ರಲ್ಲಿ ಅದು ಹೇಳಲ್ವೇ? ಕೆಂಪಮ್ಮನ ವಿಷಯದಲ್ಲಿಯೂ ಕೂಡ ಬಂದಿರಬೇಕಲ್ವಾ? ನಮ್ಗೇನು ಲಾಭ ಅನ್ನೋದು ಬೇಕಲ್ಲ. ಯಾವುದೇ SIT ರಚನೆ ಮಾಡುವಾಗ ಸೌಜನ್ಯ ಪ್ರಕರಣ ಹೊರಗಿಡಲಾಗಿತ್ತು. ಹಾಗಾಗಿ ಈ ಚಿಕ್ಕಕೆಂಪಮ್ಮ ವಿಚಾರ ಎಲ್ಲ SITನಲ್ಲಿ ಬರಲ್ಲ ಅಂತ ಅನ್ಸುತ್ತಲ್ವ ಸರ್? ಇಲ್ಲ, ಚಿಕ್ಕಕೆಂಪಮ್ಮನ ಬೇರೆ ರೀತಿ ಬರ್ಬೋದಲ್ಲ ಸರ್. ಚಿಕ್ಕಕೆಂಪಮ್ಮನ ವಿಷಯವನ್ನು ಪರಿಗಣಿಸ್ತೀವಿ ಅಂತ ಹೇಳಿದ್ದಾರೆ. ಆ ವಿಷಯದ ಬಗ್ಗೆ ಸ್ಪಷ್ಟತೆಯನ್ನು ಅವರು ಹೊಂದಿದ್ದಾರೆ. ಆ ಕಾರಣದಿಂದ ನಾನು ಏನನ್ನು ಹೇಳಲಿಕ್ಕಾಗಲ್ಲ. ಅಂತ ಹೆಚ್ಚಾಗಿ ಚಿಕ್ಕಕೆಂಪಮ್ಮನಿಗೆ ಭರವಸೆಯನ್ನು SIT ಮೋಹಂತಿಯವರು ಕೊಟ್ಟಿದ್ದಾರೆ, ನಾವು ಪರಿಗಣಿಸ್ತೀವಿ ಅಂತೇಳಿ. ಅದೇ ರೀತಿಯಾಗಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಈ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಏನನ್ನು ಕಿಪ್ಚೆಂಬಮ್ಮ ಪ್ರೆಸೆಂಟ್ ಮಾಡಲಿಕ್ಕೆ ಇಷ್ಟಪಡ್ತಿದ್ದಾರೆ ಅಂತ ಅನ್ನುವಂಥ ವಿಚಾರದಲ್ಲಿ. ಆ ಕಾರಣದಿಂದ ನಾನು ನಿಮ್ಮ ಗಮನಕ್ಕೆ ತರೋದು ಭಾರಿ ಮುಖ್ಯವಾಗಿ ಅದು ಕೂಡ ಪರಿಗಣಿಸಲ್ಪಡ್ತದೆ. ಯಾಕೆ ಅಂತ ಅಂದರೆ ಹಾಗಾದರೆ ಕೊಂದವರು ಯಾರು ಅಂತ ಅನ್ನೋದು ಭಾರಿ ಮುಖ್ಯವಾಗುತ್ತೆ. ಮತ್ತು ಸತ್ತವರು ಯಾರು, ಅವರು ತಬ್ಲಿತನ ಎಂಥದ್ದು. ಚಿಕ್ಕಕೆಂಪಮ್ಮ ಅವರ ಮುಂದಿನ ನಡೆ ಏನಿದೆ ಸರ್? ಆಕೆಯೇ ಹೇಳಬೇಕು. ಭಾಳ ಮುಖ್ಯವಾಗಿ ಆಕೆಯೇ ಮುಂದಿನ ನಡೆಯ ಬಗ್ಗೆ ಹೇಳಬೇಕು. ಆಕೆ ಕೋರ್ಟಿಗೆ ಹೋಗುವ ವಿಚಾರವೋ ಅಥವಾ ಅವಳಿಗೆ ಸಾಂತ್ವನ ಹೇಳಿದ ನಾಗಲಕ್ಷ್ಮಿ ಚೌಧರಿ ಅವರ ವಿಚಾರದಲ್ಲಾಗಿರ್ಬೋದು ಅಥವಾ ಮೋಹಂತಿಯವರ ಆತ್ಮೀಯ ಸಲಹೆ ಇರ್ಬೋದು, ಇವೆಲ್ಲವನ್ನು ಅತಿ ಸೂಕ್ಷ್ಮವಾಗಿ ಗಮನಿಸ್ತಿದ್ದಾರೆ. ಸರ್, ಈಗ ಮಹಿಳಾ ಆಯೋಗವನ್ನು ಭೇಟಿ ಮಾಡಿಲ್ಲ ಚಿಕ್ಕಕೆಂಪಮ್ಮ? ಹೌದು, ಚಿಕ್ಕಕೆಂಪಮ್ಮ ನಮ್ಮ ಸಂಸ್ಥೆಯ ಸಹಾಯಸ್ಥದೊಡನೆ ಹೋಗಿ ಭೇಟಿಯಾಗಿದ್ದಿದೆ. ಮೋಹಂತಿಯವ್ರನ್ನ ಭೇಟಿಯಾಗಿದ್ದೂ ಇದೆ. ಅವರೇ ಏನು ನೇರವಾಗಿ ಬಂದು ಭೇಟಿಯಾಗಿರ್ತಕ್ಕಂಥ ಮಾತನ್ನು, ಆಶ್ವಾಸನೆಯನ್ನು ಅವಳಿಗೆ ಕೊಟ್ಟಂಥದ್ದಿದೆ. ಮಹಿಳಾ ಆಯೋಗದ ಅಧ್ಯಕ್ಷ ಜೊತೆ ಏನು ಮಾತುಕತೆ ನಡೀತು ನನಗೆ ಗೊತ್ತಿಲ್ಲ. ಆನೆಸ್ಟಾಗಿ ಪ್ರಾಮಾಣಿಕವಾಗಿ ಹೇಳೋದಾದರೆ ನನಗೆ ಗೊತ್ತಿಲ್ಲ. ಈ ವಿಚಾರದಲ್ಲಿ ಭಾರಿ ಸೂಕ್ಷ್ಮವಾಗಿ ನಾನು ಇದ್ದೇನೆ. ಒಳನಾಡು ಯಾವ ರೀತಿಯ ಮಾರ್ಗದರ್ಶನವನ್ನು ಚಿಕ್ಕಕೆಂಪಮ್ಮ ಅವರಿಗೆ ಈ ವಿಚಾರದಲ್ಲಿ ಕೊಡ್ಬೋದು? ಏನಿಲ್ಲ, ಸದ್ಯ ಆಕೆ ಏನು ನೋಡಿದಾಳೆ ಅದನ್ನು ದಾಖಲಿಸುವ ವಿಚಾರವನ್ನು ನಾವು ಹೇಳಿದ್ದೇವೆ. ಒಂದು. ಎರಡನೇದು, ಚಿಕ್ಕಕೆಂಪಮ್ಮ ಪ್ರೌಢೆ, ವಿಚಾರವಂತೆ, ತಿಳುವಳಿಕಸ್ತೆ. ಅವಳು ಷಡ್ಯಂತ್ರ ಮಾಡಿದ್ದಾಳೆ ಅಂತಂದರೆ ಬಿಂಬಿತ ಆಗಬೇಕಿತ್ತು. ಆದರೆ ಅವಳು ನಿಜವನ್ನು ಹೇಳಿದಾಳೆ. ಬೇಕಾದ್ರೆ ತೆಗೆದು ನೋಡಿ, ನಾನು ಆ ದಿವಸ ಅಲ್ಲಿ ಓಡಾಡಿದ್ದೆಲ್ಲ ಕ್ಯಾಮ್ರಾ ಇತ್ತು ಅನ್ನುವಂಥ ಮಾತು ಹೇಳಿದ್ದಾಳೆ. ಈ ಕಾರಣದಿಂದ ಅದು ಈಸಿ, ಯಾರು ಕೊಂದವರು ಅಂತ ಅನ್ನುವಂಥದ್ದು ಅದು ಭಾರಿ ಮುಖ್ಯವಾಗುತ್ತೆ. ಹಾಗಂತ ಹೇಳಿ ಯಾರನ್ನೋ ಬೆರಳು ಮಾಡಿ ತೋರಿಸ್ತಾ ಇಲ್ಲ. ಆದರೆ ನಾವೆಲ್ಲರೂ ಕೇಳುವ ಮೊದಲ ಪ್ರಶ್ನೆ, ನಾವೆಲ್ಲ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ವಿಚಾರದಲ್ಲಿ ನಾವು ಕೇಳುವಂಥದ್ದು, ಕೊಂದವರು ಯಾರು? ಆ ಭೂಮಿಯಲ್ಲಿ ಅಂಟಿಕೊಂಡ ರಕ್ತದ ಕಲೆಗಳು ಯಾರ್ದು? ಈ ವಿಚಾರದಲ್ಲಿ ಸ್ಪಷ್ಟವಾಗಿದ್ದೇವೆ ಸರ್. ಬೆಂಗಳೂರಿನಲ್ಲಿ ಕೊಂದವರು ಯಾರು ಅನ್ನುವ ವೇದಿಕೆಯಿಂದ ಮಹಿಳೆಯರು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ರು. 20,000ಕ್ಕೂ ಹೆಚ್ಚು ಮಂದಿಯ ಸಹಿಯನ್ನು ಸಂಗ್ರಹ ಮಾಡಿದ್ದಾರೆ. ಅದರಲ್ಲಿ ಪುರುಷರೇ ಜಾಸ್ತಿ ಪ್ರಮಾಣದಲ್ಲಿ ಸಹಿಯನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ವಿಮರ್ಶೆ ಏನು ಸರ್? ಹೌದಲ್ವಾ? ಪುರುಷ ಅಂದು ಕೂಡಲೇ ಅವನು ಸೆನ್ಸಿಟಿವ್ ಆಗಿರಬಾರ್ದು ಅಂತ ಏನಿಲ್ವಲ್ಲ. ಅತಿ ಸೂಕ್ಷ್ಮವಾಗಿದ್ದಾರೆ ಸರ್. ಈಗ ನಿಜವಾದ ಅಪ್ಪ ಮಾಡಬೇಕಾದ ಕರ್ತವ್ಯ, ನಿಜವಾದ ಗಂಡ ಮಾಡಬೇಕಾದ ಕರ್ತವ್ಯ, ನಿಜವಾದ ಮನೆ ಯಜಮಾನ ಮಾಡಬೇಕಾದ ಕರ್ತವ್ಯಗಳು ಇವೆ ಸರ್. ಆ ಥರದ್ದು ಭಾಳಷ್ಟು ಜನರು ಇರೋದರಿಂದಲೇ ಈ ರಾಜ್ಯದಲ್ಲಿ ಉಸಿರಾಡ್ತಿದೆ. ಗಂಡಸರೆಲ್ಲ ಕೆಟ್ಟವರಾಗಿದ್ದರೆ ನಾವು ನೀವು ಕೆಟ್ಟವರಲ್ವ ಸರ್? ಆ ಥರದ್ದಲ್ಲ, ಪ್ರತಿಸ್ಪಂದಿಸ್ತಿದ್ದೀವಲ್ವಾ? ಮಹಿಳೆಯರು ಕೂಡ ಗುಪ್ತವಾಗಿ ತಮ್ಮ ಎದೆ ಒಳಗಡೆ ನೋವಿನ ಸಹಿ ಹಾಕ್ತಿದ್ದಾರೆ ಸರ್. ಯಾಕೆ ಹಿಂಗೆ ಆಡ್ತಿದ್ದಾರೆ? ಹಾಗಾದರೆ ಕೊಂದವರು ಯಾರು? ಅಯ್ಯೋ ಅನ್ನುವಂಥ ಮರುಗುವ ಸಹಿ ಆಗ್ತಿದ್ದಾರೆ ಸರ್. ಈ ಮರುಗುವ ಸಹಿ ಇದೆಯಲ್ಲ, ಈ ವಿಚಾರದ ಸಹಿ ಇದೆಯಲ್ಲ, ಎತ್ತೊಡಲು ಉರಿದು ಬೆಂಕಿ ಆಗೋದಿದೆಯಲ್ಲ, ಇದೆಲ್ಲವೂ ಕೂಡ ಈಚೆಗೆ ಬರಬೇಕು. ಆದರೆ ಇಷ್ಟೊಂದು ವ್ಯವಸ್ಥೆ ಯಾರನ್ನೋ ನಿರ್ದೋಷಿ ಆಗಬೇಕಾದಂಥವ್ರನ್ನ ಯಾರನ್ನೋ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದಾದರೆ ಹಾಗಾದರೆ ಅವರೇ ಅತ್ಯಾಚಾರ ಮಾಡಿರಬೇಕು ಅಂತ ಭಾವಿಸ್ಬೇಕಲ್ವ? ಆ ಥರ ಮಾಡಬಾರ್ದು. ಹಾಗಾಗಿ ಪುರುಷರೇ ಹೋರಾಟವನ್ನು ಸೃಷ್ಟಿಸಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಮಹಿಳೆಯರ ಸಾಸ್ಪಂದನೆಗೆ ಬೆಲೆ ಕೊಡ್ತಿದ್ದಾರೆ ಅನ್ನುವಂಥದ್ದು ಸಮಾಜ ಅತಿ ಸೂಕ್ಷ್ಮವಾಗ್ತಿದೆ ಅನ್ನೋದಕ್ಕೆ ಇದರ ಅರ್ಥ ಸರ್. ಅದರ ಆಚೆ ಮತ್ತೊಂದಿಲ್ಲ. ಇಲ್ಲಿ ಸಮಾಜದ ಕನಸು ಕಾಣ್ತಿರೋರೆಲ್ಲರೂ ಕೂಡ ಸಹಿ ಆಗ್ತಿದ್ದಾರೆ. ಅಲ್ಲಿ ಹೆಣ್ಣು ಗಂಡಿನ ಪ್ರಶ್ನೆ ಅಲ್ಲ, ನೊಂದ ಪ್ರಶ್ನೆ. ಅದನ್ನು ನಾವು ಅರ್ಥ ಮಾಡ್ಕೊಬೇಕು. ಇಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳೇ ಸೈನ್ ಹಾಕ್ಬಿಟ್ಟಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚು ಇಲ್ಲಿ ನೊಂದ ಸಹಿಗಳಾಗ್ತಿದ್ದಾರೆ.
ಬೇಕನ್ನುವ ನ್ಯಾಯದ ಅಪಾಪಿತನಕ್ಕೆ ಸಹಿ ಹಾಕ್ತಿದ್ದಾರೆ. ಅವರ ಮಾರ್ಮಿಕತೆಗೆ ಸಹಿ ಹಾಕ್ತಿದ್ದಾರೆ, ವಿಚಾರಕ್ಕೆ ಸಹಿ ಹಾಕ್ತಿದ್ದಾರೆ. ಈ ಒಡಲುರಿಯನ್ನು ಕಟ್ಟಿಕೊಂಡು ತಮ್ಮ ಮನೆಯೊಳಗಡೆ ದಗದಗಿಸುವ ವಿಚಾರವನ್ನು ಇಟ್ಕೊಂಡು ಇರ್ಲಿಕ್ಕೆ ಸಾಧ್ಯವ? ಆ ಕಾರಣದಿಂದ ಸಹಿ ಹಾಕ್ತಿದ್ದಾರೆ.